ರಂಜಾನ್ ಬಂತು ಅಂದ್ರೆ ಸಾಕು ನಗರದ ಹಲವೆಡೆ ಫುಡ್ ಸ್ಟ್ರೀಟ್ಗಳು ರಾರಾಜಿಸ್ತವೆ. ಅದೇ ನಿಟ್ಟಿನಲ್ಲಿ ಕೋರಮಂಗಲದಲ್ಲೂ ಕೂಡ ಒಂದು ಫುಡ್ ಸ್ಟ್ರೀಟ್ ರೆಡಿ ಆಗಿರುವಂತಹದ್ದು. ಕಳೆದ ಒಂದು ತಿಂಗಳಿಂದ ಸಹ ಈ ಒಂದು ಫುಡ್ ಸ್ಟ್ರೀಟ್ ನಲ್ಲಿ ಸಾಕಷ್ಟು ಜನ ಜಂಗುಳಿ ಇರ್ತಾ ಇತ್ತು. ಆದ್ರೆ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಸಾಕಷ್ಟು ಜನ ಈಗ ಈ ಫುಡ್ ಸ್ಟ್ರೀಟ್ ನಲ್ಲಿ ಕಾಣಬಹುದು. ಯಾಕೆಂತಂದ್ರೆ ಇವತ್ತು ಲಾಸ್ಟ್ ಡೇ, ಇವತ್ತು ಮಿಸ್ ಆದ್ರೆ ಮತ್ತೆ ಮುಂದಿನ ವರ್ಷ ತನಕ ಕಾಯ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನ ಇಲ್ಲಿ ನೆರೆದಿರುವಂತಹದ್ದು. ಇನ್ನು ಫುಡ್ ಏನು ಅಭಿಮಾನಿಗಳು ಅಥವಾ ಫುಡೀಸ್ ಯಾರು ಇರ್ತಾರೆ ಅವರಿಗೆಲ್ಲ ಹಬ್ಬ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲಿ ಸಿಗುವಂತಹ ವೆರೈಟಿಗಳು ಹೋಟೆಲ್ಗಳಿಗೆ ಹೋದ್ರೆ ಸರ್ವಸಾಮಾನ್ಯವಾಗಿ ಒಂದೇ ಹೋಟೆಲ್ ನಲ್ಲಿ ಈ ರೀತಿಯಾದಂತಹ ಒಂದು ವೆರೈಟಿ ಸಿಗೋದಿಲ್ಲ. ಪ್ರತಿಯೊಂದು ಕೂಡ ಇಲ್ಲಿ ವೆರೈಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸ್ವೀಟ್ಸ್ ಅನ್ನ ನಾವು ನೋಡ್ತಾ ಇರ್ಬೋದು, ಯಾವ ರೀತಿಯಾದಂತಹ ವಿಧವಾದಂತಹ ಸ್ವಾದವಾಗಿರುವಂತಹ ಒಂದು ಸ್ವೀಟ್ಸ್ ರೆಡಿ ಆಗಿದೆ ಅಂತ ಹೇಳಿ. ಪ್ರತಿಯೊಂದು ಕೂಡ ಯೂನಿಕ್ ಆಗಿರುವಂತಹದ್ದು, ಪ್ರತಿಯೊಂದು ಕೂಡ ಯೂನಿಕ್ ಆಗಿರುವಂತಹ ಟೇಸ್ಟ್ ಕೂಡ ಇರುವಂತಹದ್ದು. ಇನ್ನು ಈ ಒಂದು ಸ್ವೀಟ್ ಸ್ಟಾಲ್ ನ ಮಾಲೀಕರಾಗಿರುವಂತವ್ರನ್ನ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವೆಲ್ಲ ಒಂದು ಸ್ವೀಟ್ಸ್ ನಿಮ್ಮ ಹತ್ರ ಸಿಗ್ತಾ ಇದೆ ಸರ್ ಈಗ ರಂಜಾನ್ ಸ್ಪೆಷಲ್ ಆಗಿ? ಸ್ಪೆಷಲ್ ಬಂದ್ಬಿಟ್ಟು ಶಾಹಿ ತುಗಡ ಐತೆ, ಕುನಾಫಾ ಐತೆ, ಚೀಸಿ ಕುನಾಫಾ, ಶಾಹಿ ತುಗಡ, ಐಸ್ ಆಪಲ್ ಪುಡ್ಡಿಂಗ್ ಬಂದ್ಬಿಟ್ಟು ಟಾಟಿ ನಿಂಗಲ್ದು ಫಾಲೂದಾ ಮಾಡೋದು ನಾವು. ಸರ್, ಯಾವ್ದನ್ನ ಕಸ್ಟಮರ್ಸ್ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದಾರೆ ಸರ್ ನಿಮ್ಮ ಹತ್ರ? ಶಾಹಿ ತುಗಡ ಮತ್ತೆ ಕುನಾಫಾ, ಐಸ್ ಆಪಲ್ ಪುಡ್ಡಿಂಗ್, ರಬಡಿ ಗೋಲಾ. ಥ್ಯಾಂಕ್ ಯು ಸರ್. ಸಾಕಷ್ಟು ವೆರೈಟಿಗಳನ್ನ ನಾವು ಇಲ್ಲಿ ಸ್ವೀಟ್ಸ್ ನೋಡಬಹುದು. ಇನ್ನು ಹೋಗ್ತಾ ಕಬಾಬ್ ಏನು ಇರುತ್ತೆ, ಈ ಕಬಾಬ್ ಅಲ್ಲೂ ಕೂಡ ಸಾಕಷ್ಟು ವೆರೈಟಿಗಳನ್ನ ನೋಡಬಹುದು. ಕಬಾಬ್, ಹಲೀಮ್, ಜೊತೆಗೆ ಸಾಕಷ್ಟು ಬೇರೆ ಬೇರೆ ವೆರೈಟಿ ಹೆಸರುಗಳು ಗೊತ್ತಿಲ್ಲದೆ ಇರುವಂತಹ ಒಂದು ಮಟನ್ ಕೀಮಾವನ್ನ ನೋಡಬಹುದು. ಹೈದರಾಬಾದ್ ಅಲ್ಲಿ ಮಾತ್ರ ಫೇಮಸ್ ಆಗಿರುತ್ತೆ ಮಟನ್ ಕೀಮಾ, ಇಲ್ಲೆಲ್ಲ ಸಿಗುತ್ತಾ ಅನ್ನುವಂತ ಯೋಚನೆಗಳು ಕೆಲವೊಬ್ಬರಿಗಿದ್ರೆ, ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಪ್ರತಿಯೊಂದು ಸ್ಟಾಲ್ ಅಲ್ಲೂ ಕೂಡ ಮಟನ್ ಕೀಮಾ ಸಿಗುವಂತಹದ್ದು, ಪ್ರತಿಯೊಂದು ಕೂಡ ಸಾಕಷ್ಟು ವೆರೈಟಿ ಆಗಿರುವಂತಹದ್ದನ್ನ ನಾವು ನೋಡ್ತಾ ಇರ್ಬೋದು. ಇನ್ನು ಈ ಒಂದು ಸ್ಟಾಲ್ ನ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತಾನೆ. ಯಾವೆಲ್ಲ ಫುಡ್ ಈಗ ವೆರೈಟಿ ಆಗಿ ಇಲ್ಲಿ ಸಿಗುತ್ತೆ ಸರ್? ಇದು ರಾಕೆಟ್ ಚಿಕನ್, ಕ್ರಿಸ್ಪಿ ಚಿಕನ್, ಪುದೀನಾ ಚಿಕನ್, ಆಂಧ್ರ ಚಿಕನ್, ರೇಷ್ಮಿ ಕಬಾಬ್, ಮಟನ್ ಶೀಕ್, ಚಿಕನ್ ಲೆಮನ್ ಸಾಸ್ ಲೀಕ್, ಚಿಕನ್ ಶೇಜ್ವಾನ್ ಸಾಸ್ ಲೀಕ್, ಪ್ರಾನ್ಸ್ ಇದೆ, ಚಿಕನ್ ವಿಲ್ ಕಬಾಬ್ ಇದೆ, ಮಟನ್ ತವಾ ಇದೆ, ಚಿಕನ್ ತವಾ ಇದೆ, ಮಟನ್ ಕೀಮಾ ಪಾವ್ ಇದೆ, ಲೆಮನ್ ಚಿಕನ್ ಇದೆ, ಮಟನ್ ಕಾಡಿ ಚಾಪ್ಸ್ ಇದೆ ಸರ್. ಇದೆಲ್ಲ ರಂಜಾನ್ ಸ್ಪೆಷಲ್ ಐಟಮ್ ಸರ್. ಯಾವುದನ್ನ ಸಾಕಷ್ಟು ಜನ ಇಲ್ಲಿ ಬಂದು ಇಷ್ಟಪಟ್ಟು ತಿಂತಾ ಇರುವಂತ ಇದು ಸರ್ ಮಟನ್ ಕೀಮಾ ಪಾವ್ ಮತ್ತೆ ಸಾಸ್ಲಿಕ್ ಸ್ಟಿಕ್ಗಳು ಬಹಳ ಹೋಗುತ್ತೆ, ಮಿಕ್ಕಿದೆಲ್ಲಾನು ಹೋಗುತ್ತೆ ಸರ್. ಕ್ರಿಸ್ಪಿ ಸರ್ ನಮ್ ಸಿಗ್ನೇಚರ್ ಸ್ಟಿಕ್. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಸಾಕಷ್ಟು ಜನ ಬರ್ತಾ ಇದಾರೆ. ಹೌದು ಸರ್, ಇವತ್ತು ಲಾಸ್ಟ್ ಡೇ ಆಗಿರೋ ಸಾಕಷ್ಟು ಜನ ಬರ್ತಿದ್ದಾರೆ. ಆದ್ರೆ ಇನ್ನೂ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ, ನೋಡೋಣ ಬರ್ತಾರೆ, ಇನ್ನೂ ಟೈಮ್ ಇದೆ, ವೇಟ್ ಮಾಡ್ತಾ ಇದೀವಿ. ಇನ್ನು ನಾವು ಸ್ಟಾಲ್ಗಳನ್ನ ನೋಡ್ತಾ ಇರ್ಬೋದು. ಬಿಸಿಯಾಗಿ ರಸ್ತೆಯ ಪಕ್ಕದಲ್ಲೇ ಸಾಕಷ್ಟು ವೆರೈಟಿ ಆಗಿ ಫುಡ್ಗಳನ್ನ ನೋಡಬಹುದು. ಯಾಕೆಂತಂದ್ರೆ ಅವುಗಳನ್ನ ನೋಡಿದ ತಕ್ಷಣವೇ ಬಾಯಲ್ಲಿ ನೀರೂರುವಂತಹ ಒಂದು ಪ್ರಸಂಗ ಕೂಡ ಇಲ್ಲಿ ಬರುತ್ತೆ. ಯಾಕಂದ್ರೆ ಈ ಒಂದು ಫುಡ್ ಐಟಮ್ಗಳನ್ನ ನೋಡ್ತಾ ಇದ್ರೆ ಎಂತವ್ರು ಸಹ ಇಲ್ಲಿ ನಿಂತ್ಕೊಂಡು ತಿನ್ಬಿಟ್ಟು ಹೋಗ್ಬೇಕಪ್ಪ ಅನ್ನುವಂತಹ ಒಂದು ಪ್ರಸಂಗ ಇಲ್ಲಿ ಉಂಟಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ಹೈದರಾಬಾದ್, ಅದು ಸಾಕಷ್ಟು ಅಂದ್ರೆ ನೋಡ್ಬೋದು. ಈ ಒಂದು ಹಲೀಮ್ ಅನ್ನುವಂತಹದ್ದು ಸಾಕಷ್ಟು ಫೇಮಸ್ ಆಗಿರುತ್ತೆ, ಮಟನ್ ಮತ್ತೆ ಚಿಕನ್. ಈ ಒಂದು ಹಲೀಮ್ ಅನ್ನು ತಿನ್ಬೇಕಂದ್ರೆ ಹೈದರಾಬಾದ್ಗೆ ಹೋಗ್ಬೇಕು, ಅಲ್ಲಿ ಸಖತ್ತಾಗಿರುತ್ತೆ ಅನ್ನುವಂತಹ ಮಾತಿದೆ. ಆದ್ರೆ ಬೆಂಗಳೂರಲ್ಲೇ ಸಾಕಷ್ಟು ವೆರೈಟಿ ಆಗಿ ಮತ್ತೆ ಟೇಸ್ಟಿ ಆಗಿ ಸಿಗ್ತಾ ಇರುವಂತಹದ್ದು. ಇನ್ನು ನೋಡ್ತಾ ಇರ್ಬೋದು, ಅಲ್ಲೇ ಕುಕ್ ಮಾಡಿ ಬಿಸಿಯಾಗಿ ಕಸ್ಟಮರ್ಗಳಿಗೆ ಕೊಡ್ತಾ ಇರುವಂತಹದ್ದು. ಸಾಕಷ್ಟು ಆಸ್ವಾದಿಸ್ತಾ ಜನ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಚಿಲ್ಲಿ ಕಬಾಬ್ ಆಗಿರ್ಬೋದು ಅಥವಾ ವೆರೈಟಿ ಕಲರ್ಫುಲ್ ಆಗಿರುವಂತಹ ನಾನ್ ವೆಜ್ ಐಟಮ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಸ್ವಲ್ಪ ಖಾರವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ, ಸ್ವಲ್ಪ ಖಾರ ಆಗ್ತಿದೆ ಅಂತಂದ್ರೆ ಸಾಕು, ಇಲ್ಲಿ ಬೇಕಾಗಿರುವಂತಹ ತಂಪು ಪಾನೀಯಗಳು ಕೂಡ ಇಲ್ಲಿ ರೆಡಿ ಆಗಿರ್ತವೆ. ಅದನ್ನ ಜೊತೆಗೆ ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನು ಕೂಡ ಸಾಕಷ್ಟು ನೀಟಾಗಿ ಕಟ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಮಾರುವಂತಹ ಅದು ಕೂಡ ಇಲ್ಲಿ ಕಾಮನ್ ಆಗಿರುವಂತಹದ್ದು. ಕಲರ್ಫುಲ್ ಆಗಿರುವಂತಹ ಫುಡ್ಗಳನ್ನ ಸಾಕಷ್ಟು ವೆರೈಟಿಯನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಮಟನ್ ನಲ್ಲಿ ವೆರೈಟಿ, ಚಿಕನ್ ನಲ್ಲಿ ವೆರೈಟಿ, ಫ್ರಾನ್ಸು, ಕ್ರ್ಯಾಬ್, ಫಿಶ್, ಈ ರೀತಿಯಾಗಿ ಪ್ರತಿಯೊಂದು ನಾನ್ ವೆಜ್ ಐಟಮ್ ಅನ್ನು ಕೂಡ ಇಲ್ಲಿ ಆಸ್ವಾದಿಸ್ತಾ ಹೋಗ್ಬೋದು. ಇನ್ನು ಇಲ್ಲಿ ಮುಖ್ಯವಾಗಿ ಏನು ಈ ಒಂದು ಫುಡ್ ಸ್ಟ್ರೀಟ್ ಇದೆ, ಇವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಸಾಕಷ್ಟು ಜನ ಇಲ್ಲಿ ನೆರೆದಿರಿದ್ದಾರೆ. ಎಲ್ಲರೂ ಸಹ ತಮಗಿಷ್ಟವಾದಂತಹ ಒಂದು ತಿನಿಸುಗಳನ್ನ ಆಸ್ವಾದಿಸ್ತಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರುವಂತಹದ್ದು. ಅದರ ಜೊತೆಗೆ ಇವತ್ತು ಯುಗಾದಿಯ ವಸ್ತಡ್ಕು ಕೂಡ ಆಗಿರೋದ್ರಿಂದ ನಾನ್ ವೆಜ್ ಪ್ರಿಯರು ಎಲ್ಲರೂ ಸಹ ಇಲ್ಲೇ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂತಹದ್ದು ರಂಜಾನ್ಗೆ ಒಂದು ತಿಂಗಳು ಇದ್ದಂತೆ ರೋಜಾ ಶುರು ಮಾಡ್ತಾರೆ, ಸಂಜೆ ಮಾತ್ರ ಊಟ ಮಾಡ್ತಾರೆ ಅನ್ನುವಂತಹ ಒಂದು ವಾಡಿಕೆ ಇದೆಯಲ್ಲ, ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನೈಟ್ ಅಲ್ಲಿ ಅಥವಾ ಸಂಜೆ ಆಗ್ತಿದ್ದಂತೆ, ಸೂರ್ಯ ಮುಳುಗ್ತಿದ್ದಂತೆ ಇಲ್ಲಿ ಫುಡ್ ಸ್ಟಾಲ್ ಶುರು ಆಗುತ್ತೆ. ಫುಡ್ ಸ್ಟಾಲ್ ಶುರು ಆದಾಗಿಂದ ಕೂಡ
ಮುಚ್ಚುವ ತನಕ ಕೂಡ ಇಲ್ಲಿ ಸಾಕಷ್ಟು ಜನ ಬಂದು ತಮಗೆ ಇಷ್ಟವಾದಂತಹ ಪದಾರ್ಥಗಳನ್ನ ತಿಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹದ್ದು ಸದ್ಯಕ್ಕೆ ಅಂಗಡಿಯವರ ಮಾತುಗಳಾಗಿರುವಂತಹದ್ದು. ಇನ್ನು ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನ ಜಂಗ್ಲಿಯ ಈ ಒಂದು ಕೋರಮಂಗಲ ಫುಡ್ ಸ್ಟ್ರೀಟ್ ನಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿ. ಅಂದ್ರೆ ವೆರೈಟಿ ಆಗಿ ನಾವು ನೋಡ್ತಾ ಇರ್ಬೋದು, ಒಂದೊಂದು ಕಲರ್ ಆಗಿ, ಒಂದೊಂದು ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಅಥವಾ ಫ್ರಾನ್ಸ್, ಕ್ರ್ಯಾಬ್, ವಿಂಗ್ಸ್, ಈ ರೀತಿಯಾದಂತಹ ಮತ್ತೆ ಸಮೋಸಗಳನ್ನು ಕೂಡ ಸಾಕಷ್ಟು ವೆರೈಟಿ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಮಟನ್ ಕೀಮಾ ಸಮೋಸ ಆಗಿರ್ಬೋದು ಅಥವಾ ಚಿಕನ್ ಸಮೋಸ ಆಗಿರ್ಬೋದು. ಇನ್ನು ಇಲ್ಲಿ ನಾವು ನೋಡ್ತಾ ಇರ್ಬೋದು ಕಲ್ಲು ಬಂಡೆಯಲ್ಲಿ ಬೇಯಿಸುವಂತಹ ಒಂದು ವೆರೈಟಿ ಆಗಿ ಇಲ್ಲಿ ನಾವು ನೋಡ್ಬೋದು. ಕಲ್ಲು ಬಂಡೆ ಮೇಲೆ ಅಂದ್ರೆ ಕಲ್ಲಿನ ಕೆಳಗಡೆ ಬೆಂಕಿ ಹಾಕಿ ಮೇಲೆ ನಾವು ಇಲ್ಲಿ ಕುಕ್ ಮಾಡಿ ಕೊಡುವಂತಹದ್ದು. ಅದು ಎಲ್ಲವೂ ಕೂಡ ಒಂದೊಂದು ವೆರೈಟಿ ಆಗಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸಾಕಷ್ಟು ವೆರೈಟಿ ಆಗಿ ಸಿಗುತ್ತೆ. ಇನ್ನು ಇಲ್ಲಿ ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಯಾವೆಲ್ಲ ವೆರೈಟಿ ನಿಮ್ಮ ಹತ್ರ ಸಿಗುತ್ತೆ? ಬಾಸ್ ಚಿಕನ್ ಐತೆ, ಮಟನ್ ಐತೆ, ಬೀಫ್ ಐತೆ, ಚಿಕನ್ ಶೀಕ್, ಮಟನ್ ಶೀಕ್, ಬೀಫ್ ಚಾಪ್ಸ್, ಮಟನ್ ಚಾಪ್ಸ್ ಎಲ್ಲ ಐತೆ ಬಾಸ್. ಚಿಕನ್ ಹೆರಾಲಿ, ಚಿಕನ್ ಮಲೈ ಟಿಕಾ, ಚಿಕನ್ ಜಾಫ್ರಾನಿ ಎಲ್ಲ ಐತೆ. ಪ್ರಾನ್ಸ್ ಐತೆ, ಕ್ರ್ಯಾಬ್ ಐತೆ, ರ್ಯಾಬಿಟ್ ಐತೆ. ಸರ್, ಯಾವ್ದನ್ನ ಜನ ಯಾವ್ದನ್ನ ಇಷ್ಟಪಟ್ಟು ತಿಂತಾ ಇದಾರೆ ಅಂತ? ಬಾಸ್ ಚಿಕನ್, ಮಟನ್, ಬೀಫ್ ಎಲ್ಲ ತಿಂತಾರೆ ಬಾಸ್. ಮೋಸ್ಟ್ಲಿ ಬೀಫ್ ಬಾಸ್. ಅಲ್ಲ, ಈಗ ಮುಖ್ಯವಾಗಿ ಇಲ್ಲಿ ನೋಡ್ಬೋದು, ಇವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಸಾಕಷ್ಟು ಜನ ಬರ್ತಾ ಇದಾರೆ. ಹೌದು, ಇವತ್ತು ಬರ್ತಾರೆ. 10 o'clock ಆಮೇಲೆ ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ. ಇವತ್ತು ಲಾಸ್ಟ್ ಇರೋದು. ಆಮೇಲೆ ರಂಜಾನ್ ಏನು ಒಂದ್ ತಿಂಗಳಿಂದ ನೀವು ಫುಡ್ ಸ್ಟಾಲ್ ಹಾಕಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಚೆನ್ನಾಗಿತ್ತು ಬಾಸ್. ತುಂಬಾ ನಮ್ಮ ಸ್ಟಾಲ್ ಪಠಾನ್ಸ್ ಫುಡ್ ಮೇಲ ಅಂತ MS ಕ್ಯಾಟರ್ಸ್, ನಾವು ತುಂಬಾ ಆರ್ಡರ್ಸ್ ಬಂತು ನಮಗೆ. ತುಂಬಾ ಚೆನ್ನಾಗಿತ್ತು. ಇಷ್ಟು ಇವರ ಮಾತಾಗಿತ್ತು. ಅಂದ್ರೆ ಸಾಕಷ್ಟು ಜನ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಇಷ್ಟವಾದಂತ ಪದಾರ್ಥಗಳನ್ನ ತಿಂತ ಆಸ್ವಾದಿಸ್ತಾ ಹೋಗ್ತಾ ಇರುವಂತಹದ್ದು. ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಈ ರೀತಿಯಾದಂತಹ ಯೂಶಲಿ ಬೀಫ್ ಅನ್ನುವಂಥದ್ದು ಸಿಗೋದಿಲ್ಲ, ಆದ್ರೆ ಇಲ್ಲಿ ನಾವು ನೋಡ್ಬೋದು ಬೀಫ್ ಕೂಡ ಸಿಗುತ್ತೆ. ಕೆಲವೊಂದು ಮಟನ್ ಅಲ್ಲಿ ವೆರೈಟಿಗಳು ಸಿಗುತ್ತೆ. ಎಲ್ಲ ರೀತಿಯಾದಂತಹ ಒಂದು ವೆರೈಟಿಗಳನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಇನ್ನು ಈ ಅಂಗಡಿಯ ಮಾಲೀಕರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಇವ್ರ ಹತ್ರ ಸಾಕಷ್ಟು ಬೀಫ್ ಅಲ್ಲಿ ವೆರೈಟಿ ಇದೆ ಅಂತ ಕೇಳ್ಪಟ್ವಿ. ಯಾವೆಲ್ಲ ವೆರೈಟಿ ನಿಮ್ಮ ಹತ್ರ ಸಿಗ್ತಾ ಇದೆ? बीफ शीख है, बीफ पत्थर गोश है, बीफ चॉप्स है, मटन चॉप्स है, मटन शीख है. अलग अलग वैरायटी का है. ಯಾವ್ದನ್ನ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದಾರೆ ಜನ? ಜಾಸ್ತಿ ಬೀಫ್ ಶೀಕ್ हो, मटन शीख हो, चिकन शीख हो ಜಾಸ್ತಿ. ಅದು ಪ್ರಾನ್ಸ್ ಜಾಸ್ತಿ, ಅದು ಚಿಕನ್, ಅದು ಫಿಶ್, ಅದು ಚಿಕನ್ ಕ್ರಿಸ್ಪಿ, ಚಿಕನ್ ಬನಾರಸ್, ಕ್ರಾಬ್, ಆಲ್ಮೋಸ್ಟ್. ನಿಮ್ದು ಯಾವ ಫುಡ್ ಸ್ಟಾಲ್ ಸರ್? ಚೌಧರಿ ಶಾಹಿದ್ ಖಾನ್. ಇನ್ನು ವೆರೈಟಿ ಆಗಿ ಇಲ್ಲಿ ಕುಕ್ ಮಾಡ್ತಾ ಇರುವಂತಹದ್ದು, ಒಂದು ಕಲ್ಲಿನ ಬಂಡೆ ಹಾಕಿ ಆ ಬಂಡೆ ಮೇಲೆ ಬೇಕಾಗಿರುವಂತ ಎಲ್ಲಾ ಪದಾರ್ಥಗಳನ್ನ ಕುಕ್ ಮಾಡಿ ಕೊಡ್ತಾ ಇರುವಂತಹದ್ದು. ಇಲ್ಲಿ ನಾವು ಏನು ಗ್ರಾಹಕರನ್ನ ನೋಡ್ತಾ ಇರ್ಬೋದು, ಸಾಕಷ್ಟು ಆಸ್ವಾದಿಸ್ತಾ ತಿಂತಾ ಇದ್ದಾರೆ. ಇನ್ನು ರಂಜಾನ್ ಕಡೆ ದಿನ ಆಗಿರೋದ್ರಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನೂ ಕೂಡ ಜನ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂತಹದ್ದು. ಇನ್ನು ಇವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಅಥವಾ ಲಾಸ್ಟ್ ದಿನ ಆಗಿರೋದ್ರಿಂದ ನಾಳೆ ಬೆಳಿಗ್ಗೆ ರಂಜಾನ್ ಹಬ್ಬ ಇರುತ್ತೆ. ಹಾಗಾಗಿ ಎಲ್ಲೊಂದ್ ಕಡೆ ಇವತ್ತು 10 ರಿಂದ 11 ಗಂಟೆ ಒಳಗಡೆ ಈ ಒಂದು ಫುಡ್ ಸ್ಟಾಲ್ ಅನ್ನು ಕೂಡ ಕ್ಲೋಸ್ ಮಾಡ್ತಾರೆ. ಅಷ್ಟೊತ್ತಿಗೆ ಬಂದು ಎಲ್ಲರೂ ಕೂಡ ಆಸ್ವಾದಿಸಿ ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ಇಲ್ಲಿ ಬರ್ತಾ ಇರುವಂತಹದನ್ನ ನಾವು ನೋಡ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಜೀವಿ ಚಂದ್ರಶೇಖರ್, ನಿಸ್ವಾಸ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.